ಹ್ರೀಂ ಠೂಂ ಓಂ ಓಂ ಹ್ರೀಂ ರೂಂ ರಾಂ ರೂಂ ಪಟ್ ಸ್ವಾಹ. ಓಂ ಹ್ರೀಂ ರಾಂ ರೂಂ ಪಟ್ ಸ್ವಾಹ. ಓಂ ಹ್ರೀಂ ರಾಂ ರೂಂ ಪಟ್ ಸ್ವಾಹ. ನಮಸ್ಕಾರ ಸ್ವಾಮಿ. ಯಾರೋ ಬನ್ನಿ ನಾವು ಬನ್ನಿ ಕೂತ್ಕೊಳ್ಳಿ, ಹತ್ರ ಬನ್ನಿ. ಏನಾಗಬೇಕಾಗಿತ್ತು? ಏನಿಲ್ಲ ಸ್ವಾಮಿ, ಒಂದು ಇಟ್ಟಿನಿ. ಒಂದು ವ್ಯಾಪಾರ ಆಗಲಿ ಏನೇ ಆಗಲಿ ಎಲ್ಲ ವ್ಯಾಪಾರಿಗಳು ತುಂಡು. ಏನು ಮಾಡೋಕೆ ಹೋದ್ರು ತುಂಡು, ಏನು ಯಾರು ತಪ್ಪ ಸಾಲ ಕೇಳಿದ್ರು ತುಂಡು. ಯಾರೂ ಕೊಡೋರಿಲ್ಲ, ಯಾರು ಮಾಡೋರಿಲ್ಲ, ಬರೀ ತೊಂದರೆ ಮೇಲೆ ತೊಂದರೆಗಳು ನಮಗೆ. ಏನು ಮಾಡಲಿ? ಅದಕ್ಕೆ ಈಗ ನನ್ನ ಹತ್ರ ನೀವು ಪರಿಹಾರ ಕೇಳಕ್ ಬಂದಿದ್ದೀರಿ. ಪರಿಹಾರ ಕೇಳಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಪರಿಹಾರ ಖಂಡಿತವಾಗಿ ಇದಕ್ಕೆ ಪರಿಹಾರ ಇದ್ದೇ ಇದೆ. ಒಂದು ಕೆಲಸ ಮಾಡಿ, ಹೇಳಿ. ನನ್ನ ಕೈ ಕೊಡಿ. ತಗೊಳ್ಳಿ. 1 2 3 4 5 6 7 8. ಇದಕ್ಕೆ ಏನು ಹೇಳುತ್ತೆ ಅಂದರೆ, ಹೇಳಿ. ನೀವು ಒಂದು 6 ತಿಂಗಳ ಹಿಂದೆ ಓ ಯಾವುದೋ ಒಂದು ಬರೋ ಜಾಗದಲ್ಲಿ ಹೌದು ಒಂದು ಬೆಕ್ಕನ್ನ ಕಾರಲ್ಲೋ ಅಥವಾ ಬೈಕಲ್ಲೋ ನೀವು ಗುದ್ಸಿ ಅದನ್ನ ಆತ್ಮಹತ್ಯೆ ಮಾಡಿದ್ದೀರಿ. ಆ ಒಂದು ಬೆಕ್ಕಿನ ಶಾಪ ನಿಮ್ಮನ್ನ ಒಂದು ವ್ಯವಹಾರ ಆಗಲಿ ಒಂದು ಇದಾಗಲಿ ಎಲ್ಲಕ್ಕೂ ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಸ್ವಾಮಿ, ನಾನು ರೋಡಲ್ಲಿ ಬತ್ತಿದಾಗ ಒಂದು ಬೆಕ್ಕು ಅಡ್ಡ ಬಂತು. ಅಡ್ಡ ಬಂದಿದಾಗ ಅದು ತಪ್ಪಿಸ್ಕೊಂಡು ಬಂದಿರಲ್ಲ ಸ್ವಾಮಿ. ನೋಡಿದ್ರೆ ನಿಮ್ಮ ಬಾಯಿಲೆ ಬತ್ತು. ಹೆಂಗ್ ಹೇಳ್ಬಿಟ್ಟೆ? ಹೇಳಿ. ಈ ರಾಜ ಸ್ವಾಮಿ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಹೇಳಿ. ಒಂದ್ ತಿಳ್ಕೊಳ್ಳಿ, ಹೇಳಿ. ಆ ಬೆಕ್ಕು ನಿಯತ್ತಿನ ಪ್ರಾಣಿ. ಹೌದೌದು. ಈಗ ನಿಮ್ಮ ಮನೇಲಿ ಒಂದ್ ಮಾಂಸಾರೋ ಒಂದ್ ಉಳ್ಳಿ ಬಸ್ಸೋರು ಏನೋ ಮಾಡ್ತೀರಿ, ಅದು ವಾಸನ ತುಯ್ಕೊಂಡ್ ಬರ್ಲ್ವಾ? ಹೌದೌದು. ಅದು ನಿಯತ್ತು. ಅದಕ್ಕೆ ಏನ್ ಮಾಡ್ಬೇಕು? ಇದಕ್ಕೊಂದು ಪರಿಹಾರ ಸೂಚಿಸ್ಬೇಕು. ಹೇಳಿ. ಒಂದ್ ಕೆಲಸ ಮಾಡಿ, ಹೇಳಿ. 2 ಕೈ ನಿಂಗನ್ನೇ ಕೊಟ್ಟಿ ಸ್ವಾಮಿ. ಓಂ ಹ್ರೀಂ ರೂಂ ರಾಂ ರೂಂ ಛು ಛು ಛು. ಅದೇನು ಸ್ವಾಮಿ ಇದು? ಇದು ಮಂತ್ರ. ಮಂತ್ರ ಚೂ ಚೂ ಅಂದ್ರೂ ಒಂದು ಮಂತ್ರ. ಮಂತ್ರ ಮಂತ್ರ ಛೂ ಮಂತ್ರ. ಇದು ಆದಿಶಕ್ತಿ ಪರಾಶಕ್ತಿ ಕಾಳಿ ದೇವಿ ಮಾತೆ ಕೊಟ್ಟಿರ್ತಕ್ಕಂಥ ಪ್ರಸಾದ. ಹೌದೌದು. ಕವಳೆ ಈ ಇಂಬೆಣ್ಣ ಒಂದ್ಸಲಿ ಏನ್ ಮಾಡ್ಬೇಕು ಅಂತಂದ್ರೆ, ಹೇಳಿ. 3 ಸಲ ತುತು ತುತು ಅಂತ ಹೋಗಿರಿ. ಅಯ್ಯೋ, ಆ ಥರ ಜೋರಾಗಿ ಉಗಿಯೋದಲ್ಲ, ಮೆತ್ತು ಹೋಗಿರಿ. ಥು ಅಂತ ಹೋಗಿಬೇಕು. ಹೇಳಿ. ಒಂದ್ಸರಿ ಇದನ್ನ ಏನು ಮಾಡಿ ಅಂದ್ರೆ, ನೀವು ಹೋಗ್ತಕ್ಕಂಥ 3 ಕೋಡ್ ದಾರಿ ಗೊತ್ತೇ? 3 ಕೋಡ್ ದಾರಿ ಗೊತ್ತು. 3 ಕೋಡ್ ದಾರಿ ಅಂದ್ರೆ ಯಾವುದು? 3 ಕೋಡ್ ದಾರಿ ಅಂದ್ರೆ ಒಂದು ಹಿಂಗ್ ಬತ್ತ, ಒಂದು ನೆಟ್ಗೆ ಹೋಯ್ತಾ, ಒಂದು ಮಧ್ಯಕ್ಕೆ ಹೋಯ್ತಾ, ಒಂದು ಮಧ್ಯಕ್ಕೆ ಹೋಯ್ತಾ. ಅದಕ್ಕೇನು ಮಾಡಿ ಅಂದ್ರೆ, ಇದು ಹುಣ್ಣಿಮೆ ರಾತ್ರಿ ಅಮಾವಾಸ್ಯೆ ರಾತ್ರಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಈ ಇಂಬೆಣ್ಣ ತೆಗೆದುಕೊಂಡು ಏನು ಬೆಕ್ಕು ಸತ್ತಿರುತ್ತೋ ಅದೇ ಜಾಗಕ್ಕೆ ಹೋಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಅದಕ್ಕೆ ಒಂದು ಮಂತ್ರ ಹೇಳ್ಕೊಡ್ಬೇಕು. ಹೇಳಿ. ಏನ್ ಮಂತ್ರ? ಮಂತ್ರ ಅಂದ್ರೆ 3 ಸಲ ಆ ಮಂತ್ರ ಹೇಳ್ಬೇಕು. ಹೇಳಿ. ಆ ಮಂತ್ರ ಯಾವ್ದಂದ್ರೆ, ಬೆಕ್ಕು 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 ನಾನು ಮಾಡಿರ್ತಕ್ಕಂಥ ಕರ್ಮ ಪಾಪನ, ನಾನು ಮಾಡಿರ್ತಕ್ಕಂಥ ಶಾಪನ ನೀನು ನೀನು ನನಗೆ ನನಗೆ ಪರಿಹರಿಸಿಕೊಡ್ಬೇಕು. ನಾನು ವ್ಯವಹಾರ ಆಗ್ಲಿ, ನಮ್ಗೆ ವ್ಯವಹಾರ ಆಗ್ಲಿ, ಏನೇ ಆಗ್ಲಿ, ಯಾವ್ದಕ್ಕೂ ನನಗೆ ತೊಂದರೆ ಅಟ್ಟಕಾರ್ಯಗಳಾಗಲಿ ನೀನು ನಿಭಾಯಿಸ್ಕೊಡ್ಬೇಕು. ಅದಕ್ಕೆ ನಾನು ಈ ಸಲ ಮಂತ್ರನ ಹೇಳ್ತಾ ಇದ್ದೀನಿ. ಆ ಸಲ ನಿಮ್ಮ ಹತ್ರ ಮಂತ್ರನ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಈಗ ಒಂದು ಮಂತ್ರ ಹೇಳ್ತೀನಿ. ಕೈನ ಇದನ್ನ ಒಂದು ಕೈನ ಹಿಂಗನ್ಕೊಳ್ಳೆ, ಅದನ್ನ ಮುಚ್ಚೆ. 2 ಕೈನು ಹಿಂಗನ್ನೇ ಮಿಯಾವ್ 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 ಮಿಯಾ 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 ಮಿಯಾವ್. ಈ ಮಂತ್ರ ನೀವು ಏನು ಮಾಡಬೇಕು ಅಂದ್ರೆ, ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಈ ಮಂತ್ರನ ಹೇಳ್ಬಿಟ್ಟು 3 ಕೋಡ್ ದಾರಿಲಿ ಇದನ್ನ ಆ ಬೆಕ್ಕು ಸತ್ತಿಗೆ ದೃಷ್ಟಿ ತೆಗೆದ್ಬಿಟ್ಟು ಬಂದು ಒಂದು ಕಲ್ಲಿನ ರಪ್ ಅಂತ ಹೊಡಿಬೇಕು. ಹೊಡೆದ್ಬಿಟ್ಟು ನೀವು ಹಿಂದಕ್ಕೆ ತಿರುಗಿ ನೋಡ್ದೆ ಬರ್ತಾ ಇರ್ಬೇಕು. ಆ ಬಂದಾಗ ಆ ಬೆಕ್ಕಿನ ದೋಷ ಏನಿದೆ, ಆ ದೋಷ ಎಲ್ಲ ಅಲ್ಲೇ ಕಳೆದೋಯ್ತೆ. ಹೌದಾ? ಅಲ್ಲೇ ಕಳೆದೋಗಿ ನಿಮ್ಗೆ ವ್ಯವಹಾರ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ಒಂದು ವ್ಯಾಪಾರ, ಒಂದು ವಹಿವಾಟು ಏನೇನ್ ಮಾಡ್ತೀರಿ ಅದೆಲ್ಲ ನಿಮ್ಗೆ ಜಯವಾಗತ್ತೆ. ಯಾಕಂದ್ರೆ ನಾನು 6 ತಿಂಗಳಿಗೊಂದ್ಸಲ ಹಿಮಾಲಯ ಪರ್ವತ ಇಲ್ವಾ, ಅಲ್ಲಿ ಹೋಗಿ ತಪಸ್ಸು ಮಾಡಿ ಬರ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಕೇಳಕ್ಕಿಲ್ಲ. ನಿಮ್ಮ ಪ್ರೀತಿ ಏನಾಗುತ್ತೋ ಅಷ್ಟು ಕಾಣಿಕೆ ಕೂಡ ಎಷ್ಟೇ ಸಾಕು. ಇದೊಂದು ಬೆಕ್ಕಿನ ಶಾಪ ಕಳ್ಕೊಂಡು ಬರ್ತೀನಿ. ಒಂದು 15 ದಿನ ಬಿಟ್ಟು ಬನ್ನಿ, ಆಮೇಲೆ ರಿಸಲ್ಟ್ ಏನಂತ ನನಗೆ ಬಂದು ನೀವು ಹೇಳ್ಬೇಕು. ಆಯ್ತು ಸ್ವಾಮಿ, ಹೇಳ್ತೀನಿ. ಒಂದು 15 ದಿನ ಕಳೆದು ಕಾರ್ಯ ಜಯ ಆದ್ಮೇಲೆ ನಿಮ್ಗೊಂದು ಕ್ಲಬ್ ಕರ್ಕೊಂಡು ಹೋಗಿ ಏನಾದ್ರು ಒಂದು ಕೊಡಿಸ್ತೀನಿ ಸ್ವಾಮಿ.
ಈ ಸ್ವಾಮಿ ನಾವು ಕಬ್ಬು ಗಿಬ್ಬು ಕ್ಲಬ್ಬು ಗಿಬ್ಬು ಹೋಗೋರಲ್ಲ. ನಾವೇನಿದ್ರು ನಾವು ಮನೇಲಿ ಏನು ಒಂದು ವಾರ ಒಪ್ಪತ್ತ ಮಾಡ್ಕೊಂಡು ದೇವಿನ ಪೂಜನೆ ಮಾಡ್ಕೊಂಡು ಆರಾಧನೆ ಮಾಡ್ತಕ್ಕಂಥವ್ರು ನಾವು. ಈ ಮಾಂಸ ಮಡ್ಡಿ ಶಾರಾಪ ಗೀರಪ ಏನು ಮುಟ್ಟಲ್ಲ. ಒಂದು ಪ್ರೀತಿ ಅಂದ್ರೆ ಏನೋ ಒಂದು ನಿಮ್ಮ ದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಮಾಡಿಕೊಡಿ. ಒಂದು ಕೋಳಿ ಹೋಗ್ಬಿಡ್ಲ ಸುಮ್ಮನೆ. ಕೋಳಿ ತಗೊಂಡು ನಾ ಏನು ಮಾಡ್ಲಿ? ನಾವೇನೋ ಮಾಂಸ ಮಡ್ಡೇವ್ರ? ಮಾಂಸ ತಿನ್ನ ಏನು ತಿನ್ನಕ್ಕಿಲ್ಲ. ಏನು ತಿನ್ನಲ್ವಾ? ನಾವೇನು ತಿನ್ನಲ್ಲ. ನಾವು ತಿಂತೀವಿ. ದುಡ್ಡು ಕೊಡ್ರೆ ಈ ಸ್ವಾಮಿ ದುಡ್ಡು ಕೊಟ್ರೆ ನಮ್ಗೆ ಒಂದು ಅಕ್ಕಿಗೆ ಆಗ್ಬೋದು, ಒಂದು ಬೇಳೆಗೆ ಆಗ್ಬೋದು, ಒಂದು ಸಕ್ಕರೆಗೆ ಆಗ್ಬೋದು, ಒಂದು ಟೀ ಸಪ್ಗೆ ಆಗ್ಬೋದು. ಮನೆ ವ್ಯವಹಾರ ನಡೀತಾ ಸ್ವಾಮಿ. ಆಯ್ತು ಬಿಡಿ ಸ್ವಾಮಿ, ನಾನು ಒಂದು ಕುಂಟಲ್ ಅಕ್ಕಿನ ತೆಗೆದುಕೊಬಿಡ್ತೀನಿ ನಿಮ್ಗೆ. ನಾವೇನು ಭಿಕ್ಷಾ ಬೇಡವ್ರು ಒಂದು ಕುಂಟಲ್ ತಗೊಳೋದಕ್ಕೆ. ನಾವೇನು ಧರ್ಮಕ್ಷೇತ್ರ ಇದ್ದಾವ, ಆಶ್ರಮ ನಡೆಸ್ತಾ ಇದ್ದಾವ. ನಮಗೊಂದು ಕುಂಟಲೋ ಬೇಡ, ಏನೋ ಬೇಡಿ. ನೀವು ಏನೋ ಆಗುತ್ತೋ ಒಂದು ದಕ್ಷಿಣೆ ಕೊಟ್ಬಿಟ್ರೆ ಸಾಕು. ಅದಕ್ಕೇನು ಇಲ್ಲ, ಜಾಸ್ತಿ ಇಲ್ಲ. ಒಂದು 500 ಒಂದು ಕಾಲು ರೂಪಾಯಿ ಮಾಡ್ಬಿಡಿ. 1 ಕಾಲು ರೂಪಾಯಿ ಮಡಗಿಲ್ಲ ಸ್ವಾಮಿ. 1 ಕಾಲ ಹತ್ತಿಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಭಿಕ್ಷಾ ಬೇಡ್ತಾ ಇರ್ತಾರೆ, ಅವರು ಕೊಟ್ಬಿಡಿ ಹೋಗಿ. ಸ್ವಾಮಿ ಒಂದು ವಿಷಯ ತಿಳ್ಕೊಳ್ಳಿ, ನಿಂಬೆಹಣ್ಣಿನ ಬೆಲೆ ಎಷ್ಟು? 5 ರೂಪಾಯಿ ಸ್ವಾಮಿ. 5 ರೂಪಾಯಿ ಎಷ್ಟೋ, 1 ರೂಪಾಯಿ ಎಷ್ಟು? ಅಂದ್ರೆ ನಿಂಬೆಹಣ್ಣು ಬೆಲೆ 5 ರೂಪಾಯಿ ಜಾಸ್ತಿ ಇರ್ಬೋದು. ಆಗ ನಾವು ಕೊಡ್ತಕ್ಕಂಥ ಕಾಣಿಕೆ ಅದೇ ದೊಡ್ಡದು, 1 ಕಾಲು ರೂಪಾಯಿ. ಆಯ್ತು, ಈಗ ನಿಮ್ಗೆಲ್ಲ ಶುದ್ಧವಾಗುತ್ತೆ. ನಾಳೆ ಒಂದು 15 ದಿನ ಬಂದು ನೋಡಿ. ಆಯ್ತು, ಯಾರೆಲ್ಲ ಶುದ್ಧವಾಗುತ್ತೆ ಬನ್ನಿ ನಾಳೆ. ಸ್ವಾಮಿ ಶಿವರೇ ಆದಿಶಕ್ತಿ ಪರಾಶಕ್ತಿ. ಹೌದು, ಇದೇನು ಸ್ವಾಮಿ ಇದು ಆದಿಶಕ್ತಿ ಪರಾಶಕ್ತಿ ಕೊಟ್ಟಿರ್ತಕ್ಕಂಥ ಒಂದು ದೂತ. ಆಯ್ತು ಆಯ್ತು. ಈ ದೂಳ್ತನ ಆ ಹಿಂಬೆಣ್ಣಿಗೆ ಹಾಕ್ಬಿಟ್ಟು ಅದನ್ನ ಮಂತ್ರಿಸ್ಬಿಟ್ಟು ಅಲ್ಲೇ ನಾವು ಹೇಳ್ದಲ್ಲ ಆಗ್ಲೇ 3 ಕುಡ್ದ ಜಜ್ಜಿಬಿಟ್ಟು ವಾಪಸ್ ಬರ್ತಾ ಇರ್ಬೇಕು. ಆಯ್ತು ಸ್ವಾಮಿ. ಸರಿ, ತಾವು ಹೋಗಿದ್ ಬರ್ತೀರಾ? ಆಯ್ತು ಸ್ವಾಮಿ, ಕೆಲಸ ಜೈವಾಲೆ. ಆಯ್ತು, ಬಂದು ನಿಮ್ಮನ್ನು ನೋಡ್ಕೊತೀನಿ. ಆಯ್ತು, ಹೋಗಿ ಬನ್ನಿ.